ಇದೇ ತಿಂಗಳು 30 ಮತ್ತು ಏಪ್ರಿಲ್ 6ನೇ ತಾರೀಕು ಯುಗಾದಿ, ಹೊಸ ವರ್ಷದ ಯುಗಾದಿ ಹಬ್ಬ ಬರ್ತಾ ಇದೆ ಮತ್ತು ರಾಮನವಮಿ ಬರ್ತಾ ಇದೆ. ನಾನು ಹಿಂದೂಗಳಿಗೆ ಕರೆ ಕೊಡ್ತಾ ಇದ್ದೀನಿ, ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿಯನ್ನು ಆಚರಣೆ ಮಾಡಬೇಕು. ಹಲಾಲ ಮುಕ್ತ ಯುಗಾದಿ ಹೊಸ ವರ್ಷದ ಆಚರಣೆ ಆಗಬೇಕು, ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥ ಗೋಭಕ್ಷಕರು, ಗೋಹಂತಕರು, ಗೋಕಳ್ಳತನ ಮಾಡುವಂಥವ್ರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತೀನಿ. ಇವತ್ತು ಹಲಾಲ್ ಅಂತನ್ನುವಂಥದ್ದು ಆಹಾರ ಪದಾರ್ಥಗಳ ಮೇಲೆ ಉಗುಳೋದು, ಉಚ್ಚವಯೋದು, ಹೇಸಿಗೆ ಹಾಕೋದು, ಇಂಥವರ ಕಡೆಯಿಂದ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಯಾವುದೇ ರೀತಿಯ ಹೂವು, ಹಣ್ಣು, ತರಕಾರಿ, ಆಹಾರ ಇನ್ನೇನೇ ಇರಲಿ ವ್ಯಾಪಾರ ಮಾಡಬೇಡಿ ಅಂತನ್ನುವಂಥದ್ದು ಹೇಳ್ತೀನಿ. ಹಲಾಲ ಮುಕ್ತ ಪವಿತ್ರವಾದಂಥ ನಾವು ಆಚರಣೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಪಾಕ್ ಪ್ರೇಮಿಗಳಿದ್ದಾರೆ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ನಮಕ್ ಹರಾಮುಗಳು ಕೆಲವೊಂದು ಜನ ಇದ್ದಾರೆ. ಅಂಥವರ ಬಗ್ಗೆ ಎಚ್ಚರಿಕೆಯಿಂದ ಅಂಥವರ ಅಂಗಡಿಗಳಿಗೆ ಹೋಗಿ ವ್ಯಾಪಾರ ವ್ಯವಹಾರ ಮಾಡಬೇಡಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ಹಲಾಲ್ ಮಾಂಸದ ಅಂಗಡಿ, ಅಲ್ಲಿ ಯಾರೂ ಕೂಡ ಹಲಾಲ ಮಾಂಸದ ಅಂಗಡಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡಬೇಡಿ. ಸೊ ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹಿಂದೂಗಳಿಗೆ ಕರೆ ಕೊಡ್ತಾ ಇದ್ದೀನಿ. 2 ವಿಷಯ ತಮ್ಮ ಮುಂದೆ ಹೇಳಿದ್ದೀನಿ. ಇನ್ನು ತಾವೇನಾದರೂ ಕೇಳಿದ್ರೆ ಕೇಳಿ.